ಇನ್ನು ಪ್ರವಾಸಿಗರ ಪಾಲಿಗೆ ನರಕ ಆಗ್ತಾ ಇದೆಯಾ ಪ್ರವಾಸಿ ತಾಣಗಳು? ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ಪ್ರವಾಸಿಗರು ಎಷ್ಟು ಸೇಫ್? ಮಡಿಕೇರಿ ಹೋಮ್ ಸ್ಟೇನಲ್ಲಿ ಪ್ರವಾಸಿಗರಿಗೆ ಟಾರ್ಚರ್ ಕೊಡಲಾಗಿದೆ. ಹೋಮ್ ಸ್ಟೇನ ವ್ಯವಸ್ಥಾಪಕರಿಂದಲೇ ತಾಯಿ ಮಗಳಿಗೆ ಕಿರುಕುಳವನ್ನು ನೀಡಿರುವಂತ ಘಟನೆಯಾಗಿದೆ. ಹೋಮ್ ಸ್ಟೇನಲ್ಲಿ ತಾಯಿ ಹಾಗೂ ಮಗಳು ಮಲಗಿದ್ದ ಸಂದರ್ಭದಲ್ಲಿ ಬಾಗಿಲು ಬಡಿದು ಟಾರ್ಚರ್ ಕೊಟ್ಟಿದ್ದಾರೆ. ಹೋಮ್ ಸ್ಟೇನ ಕೇರ್ ಟೇಕರ್ ಪ್ರವೀಣ್ ಹಾಗೂ ಮಾಲೀಕ ಕಾವೇರಪ್ಪ ಈ ರೀತಿಯಾಗಿ ಹಿಂಸೆಯನ್ನ ಕೊಟ್ಟಿರೋರು. ಅನಾಮಿಕ ವ್ಯಕ್ತಿಯಿಂದ ಮಡಿಕೇರಿ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನ ದಾಖಲಿಸಲಾಗಿದೆ. ಇನ್ನು ಮಹಿಳೆಯ ಕಾರನ್ನ ಕೂಡ ಪ್ರವೀಣ್ ಅನ್ನೋನು ಪಂಚರ್ ಮಾಡಿದ್ದ ಅನ್ನುವಂಥದ್ದು, ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಮಾಲೀಕ ಕಾವೇರಪ್ಪ ಆತನ ಬಂಧನಕ್ಕೂ ಕೂಡ ಪೊಲೀಸರು ಬಲೆ ಬೀಸಿದ್ದಾರೆ. ನಾವು ಬೆಂಗಳೂರಿನವರು ಊಟಿಗೆ ಟ್ರಿಪ್ ಹೋಗಿದ್ದೆ. ಊಟಿನಲ್ಲಿ ಒಂದು 8 days ಇದ್ದೆ ಅಲ್ಲೊಂದು ರೆಸಾರ್ಟ್ ನಲ್ಲಿ. ಅಲ್ಲಿಂದ ಇಲ್ಲಿ ಕೊಡಗಿಗೆ ಬಂದಿದ್ದು. ಅವ್ನು ಬಂದು ರೂಮ್ ಫುಲ್ ಮನೆ ಹ್ಯಾಂಡ್ ಓವರ್ ಮಾಡಿ ಹೋದ. ಅವಾಗ್ಲೇ ಅನ್ನಿಸ್ತು ಹಿ ವಾಸ್ ಡ್ರಂಕ್. ಆ ಟೈಮ್ನಲ್ಲಿ ಅವ್ನು ಕುಡ್ದಿದ್ದ. ಮತ್ತೆ ಅವ್ನು ಮಾತಾಡೋ ರೀತಿ ಅದೆಲ್ಲ ಸರಿ ಅನ್ನಿಸ್ಲಿಲ್ಲ. ನನ್ಗೆ ಮೋಸ್ಟ್ ಪ್ರಾಬ್ಲಿ ನಂಗೆ ಪ್ಲೇಸ್ ಇಷ್ಟ ಆಗಿಲ್ಲ, ನಾನು ಚೆಕ್ಔಟ್ ಮಾಡ್ತೀನಿ ಅಂತ ಹೇಳ್ದೆ. ನಾನು ಅವತ್ತಿನ ದಿನಾನೇ ಹೇಳ್ದೆ, ನಾನು ಮನೆ ದಿನ ಚೆಕ್ಔಟ್ ಮಾಡ್ತೀನಿ, ಆಗಲ್ಲ ಇಲ್ಲಿ ಇರೋದಕ್ಕೆ ಅಂತ. ನೈಟ್ ಬಂದು ಒಂದು 2:30 ಶುರು ಮಾಡಿ 4:30 ಒಂದೇ ಸಮ ಹೊಡೆದಿದ್ದಾನೆ. ಡೋರ್ ಓಪನ್ ಮಾಡು. ಐನ್ ವಾಟ್ ಸೆನ್ಸ್ ಈ ಥಿಂಗ್. ಅವನ ಕ್ಯಾರೆಕ್ಟರ್ ಹಂಗೆ ಅಂತೆ. ಕುಡ್ಕೊಂಡ್ ಬಂದು ಬೇರೆ ಜನಕ್ಕೆ ತೊಂದರೆ ಕೊಡೋದು ಅಭ್ಯಾಸ ಅವನ್ಗೆ. ಸೊ ಓಪನ್ ಮಾಡ್ಲಿಲ್ಲ. ಬೆಳಗ್ಗೆ ಬಂದು ಮಾತಾಡು ಅಂತ ಹೇಳಿದ್ ನಾವು. ಬೆಳಗ್ಗೆ ಎದ್ದು ನೋಡಿದ್ರೆ ಕಾರ್ 4 ಪಂಚರ್ ಮಾಡಿ ಹೋಗಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.